ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇ 14ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ನಂತರ ಕುಂಭರಾಶಿಯವರ ರಾಶಿಫಲ ಹೇಗಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿ ತಮ್ಮ ರಾಶಿಯಲ್ಲಿ ಇರೋದ್ರಿಂದ ನೀವೇನೇ ಕೆಲಸ ಮಾಡಿದರೂ ಕೂಡ ಅದು ನಿಧಾನಕ್ಕೆ ಆಗುತ್ತೆ. ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋವಂಥ ಪರಿಸ್ಥಿತಿ ಬರ್ತದೆ. ಆದರೆ ತಾಳ್ಮೆ ಇದ್ದರೆ ಕೊನೆಗೆ ಗೆಲುವು ನಿಮ್ಮದೇ. ಇನ್ನು ಗುರುವಿನ ಸ್ಥಾನ ತುಂಬ ಚೆನ್ನಾಗಿದೆ. ಇದು ತಮಗೆ ದೊಡ್ಡ ಆಪತ್ತುಗಳಿಂದ ಕಾಪಾಡ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಹಣದ ಅರಿವು ನಿರಂತರವಾಗಿರುತ್ತೆ. ಆದರೆ ಕುಂಭರಾಶಿಯವರು ಬೇರೆಯವರ ಕಷ್ಟಕ್ಕೆ ಬೇಗನೆ ಕರಗಿ ದುಡ್ಡನ್ನು ಕೊಡ್ತೀರಾ. ಈ ಅಮಾವಾಸ್ಯೆ ಸಮಯದಲ್ಲಿ ತಾವು ಯಾರನ್ನಾದರೂ ನಂಬಿ ದೊಡ್ಡ ಮಟ್ಟದ ಸಾಲವನ್ನು ಕೊಡೋಕೆ ಹೋಗಬೇಡಿ. ಅದು ವಾಪಸ್ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡುವಂಥದ್ದಾದರೆ ನೀವು IT ಮಾಡರ್ನ್ ಟೆಕ್ನಾಲಜಿ ವಿಚಾರದಲ್ಲಿದ್ದರೆ ಸಖತ್ ಬ್ರೇಕ್ ಸಿಗುತ್ತೆ. ನಿಮ್ಮ ಐಡಿಯಾಸ್ಗಳಿಗೆ ಮನ್ನಣೆ ಸಿಗುತ್ತೆ. ಯಾರೆಲ್ಲ ರಾಜಕೀಯ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀರಾ ಜನರ ಬೆಂಬಲ ಸಿಗುತ್ತೆ. ಆದರೆ ವಿರೋಧಿಗಳು ತಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾರೆ. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಇನ್ನು ವ್ಯವಹಾರದ ಬಗ್ಗೆ ನೋಡುವಂಥದ್ದಾದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಒಳ್ಳೆ ಲಾಭಾಂಶ ಇದೆ. ಈ ಸಮಯದಲ್ಲಿ ದೊಡ್ಡ ಮಟ್ಟದ ರಿಸ್ಕ್ಗಳನ್ನು ತಗೋಕ್ ಹೋಗಬೇಡಿ. ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಿ. ಹಾಗೆ ತಮಗೆ ಬಿಸ್ನೆಸ್ ಪ್ಲ್ಯಾನನ್ನು ನಿಮ್ಮ ಆತ್ಮೀಯ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಕ್ಕೆ ಹೋಗಬೇಡಿ. ಸೈಲೆಂಟಾಗಿ ಕೆಲಸ ಮುಗಿಸಿ ಆಮೇಲೆ ಹೇಳಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡುವುದಾದರೆ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ನೀವು ನಿಮ್ಮ ಲೋಕದಲ್ಲಿ ಇರೋದ್ರಿಂದ ಮನೆಯವರು ತಮಗೆ ಕೇರ್ ಮಾಡ್ತಿಲ್ಲ ಅಂತ ಅನಿಸ್ತದೆ. ಸ್ವಲ್ಪ ಟೈಮ್ ಫ್ಯಾಮಿಲಿಗೂ ಕೂಡ ಸ್ವಲ್ಪ ನೀಡಿ. ಇನ್ನು ಪ್ರೀತಿ ವಿಚಾರದಲ್ಲಿ ನಿಮಗೆ ಪ್ರಪೋಸಲ್ ಕೂಡ ಬರ್ಬೋದು. ಆದರೆ ಅವಸರ ಬೇಡ. ವ್ಯಕ್ತಿಯ ಗುಣವನ್ನು ನೋಡಿ ಮುಂದುವರಿಯಿರಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದರೆ ನಿಮಗೆ ಕಾಲು ನೋವು ಅಥವಾ ಹಿಮ್ಮಡಿ ನೋವು ಕಾಣಿಸ್ಕೊಳ್ಬಹುದು. ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡುವವರು ಹುಷಾರಾಗಿರಿ. ಮಾನಸಿಕವಾಗಿ ತಮಗೆ ಡಿಪ್ರೆಷನ್ ಅಂತ ಕಾಡಬಹುದು. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ಅಮಾವಾಸ್ಯೆ ದಿನ ಬಡವರಿಗೆ ಸಹಾಯವನ್ನ ಮಾಡಿ. ಶನಿ ದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ ಮನಸ್ಸಿನ ದೃಢತೆಗಾಗಿ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ಆರ್ಥಿಕ ಸಮಸ್ಯೆಗಳಿದ್ರೆ ಕೃಷ್ಣನ ಮೊರೆ ಹೋಗಿ. ಇನ್ನು ಕುಂಭರಾಶಿಯವರು ಸದಾ ಭವಿಷ್ಯದ ಬಗ್ಗೆ ಕನಸನ್ನು ಕಾಣ್ತಾರೆ. ಈ ಒಂದು ಅಮಾವಾಸ್ಯೆ ಸಮಯದಲ್ಲಿ ಕನಸಿನಿಂದ ಹೊರಬಂದು ವಾಸ್ತವದಲ್ಲಿ ಬದುಕುವುದನ್ನು ಕಲಿಯಿರಿ. ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಖಂಡಿತ ಸಿಗುತ್ತೆ. ನಿಮ್ಮದು ಕೂಡ ಕುಂಭರಾಶಿ ಆಗಿದ್ರೆ ಓಂ ಶ್ರೀ ಸಿಗಂದೂರು ಚೌಡೇಶ್ವರಯ್ಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.